ಲಕ್ಷಾಂತರ ಜನ ಶಿವರಾತ್ರಿ ಹಬ್ಬದ ದಿನ ಜಾಗರಣೆ ಮಾಡ್ತಾರೆ. ಅದನ್ನ ಭಕ್ತಿ ಅಂತ ಹೇಳ್ಬೋದು, ಟ್ರೆಡಿಷನ್ ಅಂತ ಹೇಳ್ಬೋದು, ಇಲ್ಲ ಕಲ್ಚರ್ ಅಂತಾನೂ ಹೇಳ್ಬೋದು. ಆದರೆ ಅದ್ರ ಹಿಂದೆ ದೊಡ್ಡ ಸೈನ್ಸೇ ಅಡಗಿದೆ. ಬನ್ನಿ ಆ ಸೈನ್ಸ್ನ ತಿಳ್ಕೊಳ್ಳೋಣ. ಶಿವರಾತ್ರಿ ಅಂದರೆ ಬರೀ ಫೆಸ್ಟಿವಲ್ ಮಾತ್ರ ಅಲ್ಲ, ಇದೊಂದು ಕಾಸ್ಮಿಕ್ ಅಲೈನ್ಮೆಂಟು. ಹೌದು, ಶಿವರಾತ್ರಿ ಅಂತಂದರೆ ಶಿವನ ರಾತ್ರಿ ಅಂತ ಅರ್ಥ. ಪ್ರತಿ ತಿಂಗಳು ಲೂನರ್ ಕ್ಯಾಲೆಂಡರ್ ಪ್ರಕಾರ 14ನೇ ದಿನನ ಚತುರ್ದಶಿ ಅಥವಾ ಶಿವರಾತ್ರಿ ಅಂತ ಕರೀತಾರೆ. ಇದೇ ಥರ ವರ್ಷಕ್ಕೊಂದ್ಸತಿ ಫೆಬ್ರವರಿ ತಿಂಗಳಲ್ಲಿ ಶಿವನ ರಾತ್ರಿ ಬರುತ್ತೆ. ಆವತ್ತೊಂದು ದಿನಾನೇ ನಾವು ಮಹಾಶಿವರಾತ್ರಿ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಇವತ್ತಿನ ದಿನ ಟುವರ್ಡ್ಸ್ ನಾರ್ತನ್ ಹೆಮಿಸ್ಫಿಯರು ನ್ಯಾಚುರಲ್ ಆಗಿ ಎನರ್ಜಿ ಲೆವೆಲ್ ಏನಿರುತ್ತೋ ಅದು ಅಪ್ಸರ್ಜ್ ಆಗಿರುತ್ತೆ. ಬಯಾಲಜಿ ಪ್ರಕಾರ ಹ್ಯೂಮನ್ ಎವಲ್ಯೂಷನಲ್ಲಿ ಇನ್ವರ್ಟಿಬ್ರೇಟ್ ಇಂದ ವರ್ಟಿಬ್ರೇಟ್ ಆಗಿದ್ದು ಒಂದು ಸ್ಟೇಜ್ ಅಂತ ಆದರೆ, ವರ್ಟಿಬ್ರೇಟ್ ಇಂದ ಎರೆಕ್ಟೆಡ್ ಸ್ಪೈನ್ ಹ್ಯೂಮನ್ ಬೀಯಿಂಗ್ ಆಗಿದ್ದು ಇನ್ನೊಂದು ಸ್ಟೇಜು. ಹೌದು, ಈ ಸ್ಪೈನ್ ಏನಿದೆ ಇದೇ ಎಲ್ಲದಕ್ಕಿಂತ ತುಂಬ ಇಂಪಾರ್ಟೆಂಟು. ಫಾರ್ ಎಕ್ಸಾಂಪಲ್, ನೀವು ಯಾವುದೇ ಪ್ರಾಣಿ ನೋಡಿ, ಅದು ಕೂರ್ಬೇಕಾದ್ರೆ ಈ ಥರ ಇರುತ್ತೆ, ಬಟ್ ಅದು ಓಡ್ಬೇಕಾದ್ರೆ ನಡಿಬೇಕಾದ್ರೆ ಅದು ಸ್ಪೈನ್ ಈ ಥರ ಆಗಿರುತ್ತೆ. ಎಕ್ಸೆಪ್ಟು ಹ್ಯೂಮನ್ ಬೀಯಿಂಗ್ ಮಾತ್ರನೇ. ಹೌದು, ಇವನ್ ಸ್ಪೈನ್ ಏನಿರುತ್ತೆ, ಅವ್ನು ಕೂತಾಗ್ಲೂ ಇದೇ ಥರ ಇರುತ್ತೆ, ನಿಂತಾಗ್ಲೂ ಇದೇ ಥರ ಇರುತ್ತೆ, ನಡಿಬೇಕಾದ್ರೂ ಇದೇ ಥರ ಇರುತ್ತೆ. ಈ ಒಂದು ಬಿಹೇವಿಯರ್ ಏನಿದೆ ಇದು ತುಂಬ ಡ್ರಾಸ್ಟಿಕ್ ಚೇಂಜಸ್ನ ತರಕ್ಕೆ ಸ್ಟಾರ್ಟ್ ಮಾಡ್ತು. ಹೌದು, ಇದ್ರ ಮೂಲಕ ಅವನ ಅವೇರ್ನೆಸ್ ಲೆವೆಲ್ ಇಂಪ್ರೂವ್ ಆಯಿತು, ಅವನ ಹ್ಯೂಮನ್ ಬ್ರೈನ್ ಡೆವಲಪ್ಮೆಂಟ್ ಜಾಸ್ತಿ ಆಯಿತು, ಜೊತೆಗೆ ಅವನ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಏನಿದೆ ಅದನ್ನು ಈ ಸ್ಪೈನ್ ಪ್ರೊಟೆಕ್ಟ್ ಮಾಡುತ್ತೋ. ಇದು ಬಂದು ಬ್ಲೈಂಡ್ ಬಿಲೀಫ್ ಅಲ್ಲ, ಇದು ಬಂದು ನ್ಯೂರಾಲಜಿ ಸ್ಟೇಟ್ಮೆಂಟ್. ಸೊ ಹಾಗಾಗಿನೇ ಈ ಮಹಾಶಿವರಾತ್ರಿ ದಿನ ಪ್ಲಾನೆಟರಿ ಪೊಸಿಷನ್ಸ್ ಆಗಿರಲಿ, ಇಲ್ಲ ನ್ಯಾಚುರಲ್ ಆಗಿ ಎನರ್ಜಿ ಲೆವೆಲ್ ಅಪ್ಸರ್ಜ್ ಆಗಿರೋದ್ರಿಂದ ನಾರ್ದನ್ ಹೆಮಿಸ್ಫಿಯರ್ ಕಡೆ ನಮ್ಮ ಋಷಿಗಳಾಗಿರಲಿ, ಯೋಗಿಗಳಾಗಿರಲಿ, ಮುನಿಗಳಾಗಿರಲಿ ಇದನ್ನು ತಿಳ್ಕೊಂಡಿದ್ರು. ಹಾಗಾಗಿನೇ ಅವ್ರು ಹೇಳಿದ್ರು, ಅವತ್ತೊಂದು ದಿನ ನಿದ್ದೆ ಮಾಡಬೇಡಿ, ಸ್ಟ್ರೈಟಾಗಿ ಕೂರಿ ಮತ್ತು ಧ್ಯಾನ ಮಾಡಿ ಅಂತ.